ಇನ್ನು ವಾರವಿಡೀ ಬೆಂಗಳೂರಿನ ಜನ ತಮ್ಮ ತಮ್ಮ ಕೆಲಸದ ಒತ್ತಡಗಳು ಜಂಜಡಗಳು ಇದೆಲ್ಲರಿಂದ ಬೇಸತ್ತು ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ವಿಶ್ವವಿಖ್ಯಾತ ಗಿರಿಧಾಮ ನಂದಿ ಗಿರಿಧಾಮಕ್ಕೆ ಭೇಟಿ ಕೊಟ್ಟರು. ಆದರೆ ಅಲ್ಲಿ ಹೋದಂತಹ ಜನರಿಗೆ ತೀರಾ ನರಕದ ಅನುಭವ ಆಗಿದೆ. ಕೆಲವರಂತೂ ಹೋದ ದಾರಿಗೆ ಸುಂಕ ಇಲ್ಲ ಅಂತ ಅರ್ಧ ದಾರಿಗೆ ವಾಪಸ್ ಕೂಡ ಬಂದಿದ್ದಾರೆ. ಹಾಗಾದರೆ ಅಂಥದ್ದೇನಾಯಿತು ನಂದಿ ಹಿಲ್ಸ್ನಲ್ಲಿ ನೋಡೋಣ ಬನ್ನಿ. ನಂದಿ ಬೆಟ್ಟದಲ್ಲಿ ಜನವೋ ಜನ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ನಂದಿ ಬೆಟ್ಟಕ್ಕೆ ಮುತ್ತಿಕ್ಕಿರೋ ಮೋಡಗಳ ಮಧ್ಯ ಮುಳುಗಿ ಹೋಗಿರೋ ನಂದಿಗಿರಿಧಾಮ. ಭೂಮಿ ಬಾನು ಒಂದಾದಂತೆ ಭಾಸವಾಗೋ ನಂದಿ ಬೆಟ್ಟ. ನಂದಿ ಗಿರಿಧಾಮದ ಸೌಂದರ್ಯ ವರ್ಣಿಸಲು ಪದಗಳೇ ಸಾಲದು. ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ರಕೃತಿ ಸೌಂದರ್ಯ ಆಸ್ವಾದಿಸೋದಕ್ಕೆ ಪ್ರವಾಸಿಗರ ದಂಡೆ ಚಿಕ್ಕಬಳ್ಳಾಪುರದ ನಂದಿ ಹಿಲ್ಸ್ಗೆ ಲಗ್ಗೆ ಇಟ್ಟಿತ್ತು. ಸರ್, ಇವತ್ತು ಸಂಡೇ ಅಲ್ಲ, ಎಲ್ಲ ಜನಗಳು ತುಂಬಿರ್ತಾರೆ. ಹಂಗಾಗಿ ಇವತ್ತು ಎಲ್ಲ ಬೆಂಗಳೂರಲ್ಲೆಲ್ಲ ಹೊರಗಡೆ ಬರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಜಾಮ್ ಆಗಿದೆ ಸರ್. ಎಷ್ಟೊತ್ತಾಯ್ತು ಸರ್ ಮೇಲ್ಗಡೆ ಬರ್ಲಿಕ್ಕೆ? ಈಗಾಗಲೇ 3 ಅವರ್ ಆಯ್ತು ನಾವು ಇಲ್ಲಿ ಬರಲಿಕ್ಕೆ. ಇನ್ನೂ ಅರ್ಧ ದಾರಿಯಲ್ಲಿದ್ದೀರಿ ನೀವು? ಇನ್ನೂ ಅರ್ಧ ದಾರಿ, ಇನ್ನೂ ಎಷ್ಟೊತ್ತಾಗುತ್ತೆ ನೋಡ್ಬೇಕು ಸರ್. ಬೆಂಗಳೂರಿಂದ ಬಂದಿದ್ದೀವಿ ಸರ್. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಹೇಳಿ ಸರ್, ಬೆಂಗಳೂರಿಗಿಂತ ಇಲ್ಲೇ ಟ್ರಾಫಿಕ್ ಜಾಸ್ತಿ ಇದೆ ಸರ್. ಇದು ವೀಕೆಂಡ್ ಅಂತ ಬಂದರೆ ಇಲ್ಲಿ ಫ್ರೀ ಆಗಿರೋದು ಬಂದರೆ ಬೆಂಗಳೂರಿಗಿಂತ ಇಲ್ಲೇ ಜಾಸ್ತಿ ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲಿ ಯಾರು ಟ್ರಾಫಿಕ್ ಮೇಂಟೈನ್ ಮಾಡೋರಿಲ್ಲ, ಯಾರು ಟ್ರಾಫಿಕ್ ಪೊಲೀಸರಿಲ್ಲ, ಯಾರೂ ಇಲ್ಲ. ವ್ಯವಸ್ಥೆನೇ ಸರಿಯಾಗಿಲ್ಲ ಸರ್ ಇಲ್ಲಿ. ಎಸ್, ಕಾರು ಹಾಗೂ ಬೈಕ್ಗಳಲ್ಲಿ ನಾ ಮುಂದು ತಾ ಮುಂದು ಅಂತ ಬಂದವರಿಗೆ ಟ್ರಾಫಿಕ್ ಬಿಸಿ ತಡ್ತು. ಬೆಂಗಳೂರಿನ ಟ್ರಾಫಿಕ್ ಅನ್ನ ಮೀರಿಸುವಂತೆ ನಂದಿಗಿರಿಧಾಮದ ಚೆಕ್ ಪೋಸ್ಟ್ ಬೆಟ್ಟದ ಪ್ರವೇಶ ದ್ವಾರದಿಂದ ಬೆಟ್ಟದ ತುತ್ತ ತುದಿ ತನಕನೂ ವಾಹನಗಳು ಕಿಕ್ಕಿರಿದು ತುಂಬಿದ್ವು. ಹೀಗಾಗಿ ಗಂಟೆಗಟ್ಟಲೆ ಪ್ರವಾಸಿಗರು ನಂದಿ ಬೆಟ್ಟದ ಬದಲು ರಸ್ತೆಯಲ್ಲೇ ಕಾಲ ಕಳೆಯುವಂತಾಯಿತು. ವೀಕೆಂಡ್ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಇವತ್ತು ಸಾವಿರಾರು ಪ್ರವಾಸಿಗರ ದಂಡ ಹರಿದು ಬಂದಿದೆ. ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಇವತ್ತು ನಂದಿ ಬೆಟ್ಟಕ್ಕೆ ಇವತ್ತು ಸಾವಿರಾರು ಮಂದಿ ಪ್ರವಾಸಿಗರು ಇವತ್ತು ತಮ್ಮ ಬೈಕು ಹಾಗೂ ಕಾರುಗಳಲ್ಲಿ ಇವತ್ತು ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಹಾಗಾಗಿ ನಂದಿ ಬೆಟ್ಟದ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಈಗಷ್ಟೇ ಅದು ಕ್ಲಿಯರ್ ಆಗ್ತಿದೆ. ಅಂದರೆ ಬೆಳಗ್ಗೆ 5 ಗಂಟೆಗೆ ಏನು ವಾಹನಗಳನ್ನು ಇಲ್ಲಿ ನಂದಿ ಬೆಟ್ಟದ ಬುಡದಲ್ಲಿರುವಂತಹ ಚೆಕ್ ಪೋಸ್ಟ್ನಲ್ಲಿ ಬಿಡಲಾಗುತ್ತೆ, ಆ ಸಂದರ್ಭದಲ್ಲಿ ಉಂಟಾದಂತಹ ಟ್ರಾಫಿಕ್ ಜಾಮ್ ಏನಿದೆ ಅದು ಕಂಟಿನ್ಯೂಸ್ ಆಗಿ ಸರಿಸುಮಾರು 4-5 ಗಂಟೆಗಳ ಕಾಲ 9 ರಿಂದ 10 ಗಂಟೆಯವರೆಗೂ ಕೂಡ ಇದೇ ರೀತಿಯ ಟ್ರಾಫಿಕ್ ಜಾಮ್ ಮುಂದುವರೆದಿರುವಂಥದ್ದು ತಾವು ನೋಡ್ತಾ ಇದ್ದೀರಾ. ಒಂದು ಬದಿಯಲ್ಲಿ ಇವತ್ತು ನಂದಿ ಬೆಟ್ಟಕ್ಕೆ ಹೋಗುವಂತಹ ವಾಹನಗಳು, ಕಾರುಗಳು ಸರದಿ ಸಾಲಿನಲ್ಲಿ ನಿಂತಿದ್ರೆ. ಈಗಾಗಲೇ ಕೂಡ ಬೆಳಗ್ಗೆ ಏನು ನಂದಿ ಬೆಟ್ಟಕ್ಕೆ ಹೋಗಿದ್ರು ಬೆಳಗ್ಗೆ 5 ಗಂಟೆಗೆ, ಈಗ ಸಮಯ 10 ಗಂಟೆ ಆಗ್ತಿದೆ. ಈಗ ಎಲ್ಲರೂ ಕೂಡ ವಾಪಸ್ ಆಗ್ತಿದ್ದಾರೆ. ಹಾಗಾಗಿ ಎರಡೂ ಕಡೆಯಲ್ಲೂ ಕೂಡ ಈಗ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಅಂದರೆ ಸ್ಲೋ ಮೂವಿಂಗ್ ಆಗಿ ಈಗ ವೆಹಿಕಲ್ಸ್ ಮೂವ್ ಆಗ್ತಿದೆ. ಆದರೆ ಬೆಳಗ್ಗೆ ಹೋಗುವಂಥ ಸಂದರ್ಭದಲ್ಲಂತೂ ಪ್ರವಾಸಿಗರು ಪಡಬಾರದ ಪಡಿಪಾಟ್ಲೆ ಪಟ್ಟಿದ್ರು ಅಂತಲೇ ಹೇಳ್ಬೋದು. ಕಾರಣ ಯಾಕೆಂದರೆ 2 ರಿಂದ 3 ಗಂಟೆಯಷ್ಟು ಸಮಯ ಇದೇ ಒಂದು ರಸ್ತೆಯಲ್ಲಿ ಭಾಳಷ್ಟು ಸಮಯ ಸ್ಟ್ರಕ್ ಆಗಬೇಕಾಗಿತ್ತು. ಕಾರಣ ಯಾಕೆಂದರೆ ನಂದಿ ಬೆಟ್ಟದ ಮೇಲ್ಭಾಗದಲ್ಲಿ ಈಗಾಗಲೇ ಕೂಡ ಪಾರ್ಕಿಂಗ್ ಸಮಸ್ಯೆ ಇರುವುದು. ಕೇವಲ ಒಂದು 600 ವಾಹನಗಳಿಗಷ್ಟೇ ಹೋಗಲಿಕ್ಕೆ ಅವಕಾಶ ಇರುವಂಥದ್ದು ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ. ಹಾಗಾಗಿ ಅಲ್ಲಿ ಹೌಸ್ಫುಲ್ ಆಗಿತ್ತು ಪಾರ್ಕಿಂಗ್. ಹಾಗಾಗಿ ಮೇಲ್ಗಡೆ ಮತ್ತು ಯಾವುದೇ ರೀತಿಯ ವಾಹನಗಳು ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಇಡೀ ರಸ್ತೆ ಒಂದು ರೀತಿ ವಾಹನಗಳಿಂದ ತುಂಬಿ ತುಳುಕಿತ್ತು, ಕಿಕ್ಕಿರಿದು ತುಂಬಿತ್ತು. ಹಾಗಾಗಿ ಪ್ರವಾಸಿಗರು ನಡು ರಸ್ತೆಯಲ್ಲೇ ಒಂದು ರೀತಿ ಅಡೆಕತ್ತರಿಯಲ್ಲಿ ಸಿಲುಕಿದಂತೆ ಹತ್ತ ಹೋಗೋದಕ್ಕೂ ಆಗಲಿಲ್ಲ, ಇತ್ತು ವಾಪಸ್ ಬರೋದಕ್ಕೂ ಆಗಲಿಲ್ಲ. ಸಂಪೂರ್ಣವಾಗಿ ಮಧ್ಯದಲ್ಲೇ ಸಿಲುಕೊಂಡು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಟಿಕೆಟ್ಗಾಗಿ ತಳ್ಳಾಟ ನೂಕಾಟ, ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತ ಜನ. ಇನ್ನು ನಂದಿ ಬೆಟ್ಟಕ್ಕೆ ಬಂದವರಲ್ಲಿ ಕೆಲವರು ಅರ್ಧ ದಾರಿಯಲ್ಲೇ ವಾಪಸ್ಸಾದ್ರು. ಇನ್ನು ಕೆಲವರು ವಾಹನವನ್ನ ರಸ್ತೆಯಲ್ಲೇ ಬಿಟ್ಟು ನೆಡ್ಕೊಂಡೇ ನಂದಿ ಬೆಟ್ಟ ಹತ್ತಿದ್ರು. ಟ್ರಾಫಿಕ್ನಲ್ಲಿ ತಗ್ಲಾಕೊಂಡಿದ್ದಾಯ್ತು. ಇತ್ತ ಪ್ರವೇಶ ದ್ವಾರದ ಬಳಿ ಟಿಕೆಟ್ ಪಡ್ಕೊಂಡು ಒಳಗೆ ಹೋಗೋದಿಕ್ಕೆ ಪ್ರವಾಸಿಗರ ಮಧ್ಯೆ ತಳ್ಳಾಟ ನೂಕಾಟ ನಡೀತು. ಕೊನೆಗೂ ಸಖತ್ ಕಷ್ಟಪಟ್ಟು ನಂದಿ ಬೆಟ್ಟ ತಲುಪಿದಂತಹ ಪ್ರವಾಸಿಗರು ನಂದಿಗಿರಿಧಾಮದ ಸೌಂದರ್ಯಕ್ಕೆ ಮನಸೋತು ಕುಣಿತು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ರು. ಅಂದ್ಹಾಗೆ ಸಾವಿರಾರು ಪ್ರವಾಸಿಗರು ಆಗಮಿಸಿದ ಹಿನ್ನೆಲೆಯಲ್ಲಿ ನಿಯಂತ್ರಿಸೋದಕ್ಕೆ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಹರಸಾಹಸ ಕೂಡ ಪಟ್ರು. 4:30 ನಾವು ನೋಡ್ತಾ ಇದ್ದೀವಿ. ಹೆವಿ ವೆಹಿಕಲ್ಸು, ಹೆವಿ ಕ್ರೌಡ್ ಇದೆ, ಜನನೂ ಹಾಗೆ ಬರ್ತಿದ್ದಾರೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಮತ್ತು ಫುಲ್ಲು ಫಾಗ್ ಅಂತೂ ಫುಲ್ ಏನು ಕಾಣಿಸ್ತಾನೆ ಇಲ್ಲ, ರೋಡು ಆ ಥರ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳಂತೂ ಫುಲ್ ಖುಷಿಪಟ್ಟರು, ಚೆನ್ನಾಗಿದೆ. ಮತ್ತು ಎಲ್ಲರೂ ಬರ್ಬೋದು. ಅಂದರೆ ನಿಯರೆಸ್ಟ್ ಪ್ಲೇಸು ಬ್ಯಾಂಗ್ಳೂರಿಂದ ನಿಯರೆಸ್ಟ್ ಪ್ಲೇಸ್ ಇದೆ, ಬಂದು ನೋಡ್ಬೋದು, ಚೆನ್ನಾಗಿದೆ ಪ್ಲೇಸು. ಟ್ರಾಫಿಕ್ ಜಾಸ್ತಿ ಇತ್ತು, ಅರೌಂಡ್ 3 o'clock ಆ ಥರ ನಾವು ಬಿಟ್ಟಿರೋದು ಬ್ಯಾಂಗ್ಳೂರಿಂದ. ಬಟ್ ಇಲ್ಲಿ 6 o'clock ರೀಚ್ ಆಗಿರೋದು. ಟ್ರಾಫಿಕಲ್ಲೇ ಒಂದು ಅರೌಂಡ್ 40 minutes ನಾವು ಸ್ಪೆಂಡ್ ಮಾಡಿರೋದು ಟೈಮು. ಬಟ್ ಆಫ್ಟರ್ ದ್ಯಾಟ್ ವಿ ಎಂಟರ್ಡ್ ನಂದಿ ಹಿಲ್ಸು. ಬಟ್ ಚೆನ್ನಾಗಿದೆ, ವೆದರ್ ಎಲ್ಲ ಫುಲ್ ಫಾಗ್ ಇದೆ ಆ್ಯಂಡ್ ಇನ್ನೂ ಜಾಸ್ತಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು.
ಒಟ್ನಲ್ಲಿ ಈ ಕರಾವಳಿ ಭಾಗದಲ್ಲಿ ಮಳೆಯಿಂದ ನಂದಿ ಬೆಟ್ಟದತ್ತ ಮುಖ ಮಾಡಿದ ಪ್ರವಾಸಿಗರಿಗೆ ಟ್ರಾಫಿಕ್ ಬಿಸಿ ಜೋರಾಗಿ ತಡ್ತು. ನಂದಿ ಬೆಟ್ಟಕ್ಕೆ ಯಾಕಾದ್ರೂ ಬಂದ್ವೋ, ಈ ನಂದಿಗಿರಿಧಾಮದ ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಯಾಕೆ ಮಾಡಲಿಲ್ಲ ಅಂತ ಹಿಡಿ ಶಾಪ ಕೂಡ ಹಾಕಿದ್ರು. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.